ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ. ನಾವು ತಿರುಪತಿ ಹೋಗೋ ಒಂದು ಚಿಕ್ಕದಾದ ವೀಡಿಯೋನ ಮಾಡಿದ್ದೀನಿ. ಇದು ಟ್ರೈನು. ನಾವು ಅಲ್ಲಿಂದ ಎಲ್ಲಿಂದ ಅಂತ ಹೇಳಿದರೆ ಮೆಜೆಸ್ಟಿಕ್ಕಿನ ಮತ್ತೆ ನಾವು ಸ್ವಾಮಿ ವಿವೇಕಾನಂದ ರಸ್ತೆಗೆ ಬಂದು ಅಲ್ಲಿ ಟ್ರೈನ್ ಹತ್ತಬೇಕು. ಯಾಕಂದರೆ ಮೆಜೆಸ್ಟಿಕ್ ಕೂಡ ಇಲ್ಲ, ಯಶವಂತಪುರದಲ್ಲಿ ಕೂಡ ರೈಲ್ವೆ ಬರೋಲ್ಲ. ಇವಾಗ ಏನೋ ರೂಲ್ಸ್ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಹೊರಟಿರುವಾಗ ಇದೊಂದು ಚಿಕ್ಕದಾದ ವೀಡಿಯೋನ ನಾನು ಮಾಡಿರೋದು. ಮಳೆ ಇತ್ತು ಕೂಡ, ಬಟ್ ಹೊರಡಬೇಕಿತ್ತು. ನಾವು ಆಲ್ರೆಡಿ ಟಿಕೆಟ್ ಮಾಡಿದ್ದೀವಿ, ಆಗ ಹೊರಡಬೇಕು ಅಂತ ಹೊರಟಿರೋದು. ನೋಡಿ ಮಳೆ ಯಾವ ಥರ ಆಗುತ್ತೆ, ಈ ಪ್ರಕೃತಿ ಒಳಗಡೆ ಮಳೆ ಹೇಗಾಗುತ್ತೆ ಅನ್ನೋದು ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಮಳೆ ಮರ ಗಿಡಗಳೆಲ್ಲ ಇದ್ರೇ ಮಳೆ ಬೆಳೆ ಎಲ್ಲ ಚೆನ್ನಾಗಾಗೋದು ಅಂತ ಹಳೆ ಕಾಲದಲ್ಲಿ ಹೇಳ್ತಿದ್ರು. ಸೇಮ್ ಹಾಗೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಅಷ್ಟು ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಬರ್ತಾ ತಿಮ್ಮಪ್ಪಂದು ಒಂದು ಗುಡ್ಡ ಕಾಣಿಸ್ತಾ ಇತ್ತು. ಆ ಬೆಟ್ಟದಲ್ಲಿ ಎಷ್ಟಾಗುತ್ತೆ ಅಷ್ಟು ಝೂಮ್ ಮಾಡಿದ್ದೀನಿ, ಯಾಕಂದರೆ ಆ ಮಧ್ಯದಲ್ಲಿ ಗೋಪುರ ಕಾಣಿಸ್ತಿದೆ ವೈಟ್ ಕಲರ್ ಆಗಿ. ಅದು ಗೋಪುರ ಅಲ್ಲೇ ಇದ್ದಾನೆ ಅನ್ನೋದು ನನಗೆ ಗೊತ್ತಾಯಿತು. ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನನಗೆ ಗೊತ್ತಿರಲಿಲ್ಲ ಅಲ್ಲೇ ಇದ್ದಾನೆ ಅನ್ನೋದು ಗೊತ್ತಾಯಿತು. ಹಾಗೆ ರೂಮಿಗೆ ಬಂದ್ವಿ. ರೂಮ್ ಹುಡ್ಕೋ ಅಷ್ಟರಲ್ಲಿ ಫ್ರೆಂಡ್ಸ್ ಮತ್ತೆ ಹೇಳ್ತೀನಿ. ರೂಮ್ಗೆ ಬಂದು ಇಲ್ಲೇ ನಿಯರ್ ಒಂದು ಟೆಂಪಲ್ ಇದೆ, ಅಂದರೆ ಅವರು ಗೋವಿಂದ ಅವರ ಬ್ರದರ್ ಅಂತೆ, ಅವರನ್ನು ನೋಡೋಣ ಅಂತ ನಾವು ಹೋದ್ವಿ. ನೋಡಿಕೊಂಡು ಬೆಳಿಗ್ಗೆ ಗೋವಿಂದನ ನೋಡೋಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲೇ ಹೋಗ್ತಾಯಿದ್ವಿ. ಮಳೆ ಇತ್ತು, ಸ್ವಲ್ಪ ಅಷ್ಟು ಜೋರಾಗಿರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಹೋಗೋಣ ಅನ್ನೋ ಥರ ನೋಡಿ. ಇಲ್ಲೆಲ್ಲ ಪಿಲ್ಲರ್ ಮೇಲೆ ಅದು ಯಾವ ಥರ ನಾಮ ಇದೆ ನೋಡಿದ್ರ. ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡಬೇಕಾದ್ರೆ ಎಲ್ಲ ಕಡೆ ಅದೇ ಥರ ಇದ್ದಿದ್ದು. ಸೊ ನಾನು ಯಾಕೆ ಏನು ಅಂತ ಥಿಂಕ್ ಮಾಡಿದಾಗ ಇಲ್ಲಿ ತಿರುಪತಿ ಇರೋದ್ರಿಂದ ಅದು ಇರುತ್ತೆ ಅಂತ ಹೇಳಿದ್ರು. ಓಕೆ ಫೈನ್, ಅವಾಗ ಗೊತ್ತಾಯಿತು ಹೀಗೆ ಅಂತ. ಅಷ್ಟರಲ್ಲಿ ಆಟೋ ಬಂದಾಗ ಅವನ ಹತ್ರ ಎಷ್ಟು ಗೊತ್ತಿಯಪ್ಪ ಏನು ಬಸ್ ಸ್ಟ್ಯಾಂಡಲ್ಲಿ ಟೆಂಪಲ್ ಹತ್ರ ಅಂತ ಕೇಳಿದಾಗ ಅವನು ಹೇಳ್ತಾ ಇದ್ದ. ಸರಿ ಓಕೆ ಅಂತ ಹೇಳಿ, ಅಂದರೆ 100 ರುಪೀಸ್ ಏನೋ ಕೇಳಿದ್ರು. ಸರಿ ಓಕೆ, ನಮಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಓಕೆ ಅಂತ ಹೇಳಿ ನಾವು ಆಟೋ ಹತ್ಕೊಂಡು ಹೋದ್ವಿ. ಅಂದರೆ ಸ್ವಲ್ಪ ಮಳೆ ಕೂಡ ಬರ್ತಿರೋದ್ರಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಂದರೆ ಕ್ಯಾಬೆಲ್ಲ ಬುಕ್ ಮಾಡಿದ್ರೆ ಇನ್ನೂ ಕಡಿಮೆ ತೋರಿಸುತ್ತೆ ಫ್ರೆಂಡ್ಸ್. ಬಟ್ ನಾವು ಬೇಡ, ಹೋಗ್ಬಿಡೋಣ ಪಾಪ ಅವ್ರಿಗೂ ಬಿಸ್ನೆಸ್ ಅಲ್ವಾ ಅಂತೇಳಿ ನಾವು ಹೊರಟ್ವಿ. ಹೋಗುವಾಗ ನೋಡಿ ಈ ಥರದ ಹೋಟೆಲ್ಗಳು ತುಂಬ ಇದೆ, ಹೋಟೆಲ್ಗಳಿಲ್ಲ ಅಂತಿಲ್ಲ. ಬಟ್ ಇಲ್ಲಿ ನಾವು ಹುಡುಕಿದ್ವಿ. ನಾವು ಬಂದಿದ್ದು 2 o'clock ಟ್ರೈನ್ ಬಂದಿದ್ದು. 1:30ಗೆಲ್ಲ ರೀಚ್ ಆಯಿತು. 1:30 ರೀಚ್ ಆದಾಗ ನಾವು ಇಮಿಡಿಯೇಟ್ ಹೋಗಿ ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಟಿಕೆಟ್ ಕೊಡ್ತಾರೆ, ಅಲ್ಲಿ ಹೋಗಿ ನಾವು ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ತೊಗೊಂಡ್ವಿ. ಇಮಿಡಿಯೇಟ್ ನಮಗೆ ಟಿಕೆಟ್ ಆಯಿತು. ನಾವು ಲೈನಲ್ಲಿ ನಿಂತ್ಕೊಂಡು ಇಲ್ಲ, ಏನೂ ಇಲ್ಲ. ನೋಡಿ ಹೆಂಗಿದೆ ಯೂನಿವರ್ಸ್ ಅಂತ, ಎಷ್ಟು ಉದ್ದ ಲೈನ್ ನಿಂತ್ಕೋಬೇಕಾಗುತ್ತೋ ಯೂನಿವರ್ಸ್ ಅಂತ ಹೀಗೆ ಹೇಳ್ಕೊಂಡಿರೋದು. ಆ ಥರ ಏನೂ ಇಲ್ಲದೆ ಇದ್ದರೆ ಚೆನ್ನಾಗಿರೋದು ಅಂತ. ಬಟ್ ಇಮಿಡಿಯೇಟ್ ಹೋಗಿದ ತಕ್ಷಣ ನಮಗೆ ಟಿಕೆಟ್ ಸಿಕ್ತು, ತುಂಬ ಖುಷಿಯಾಯಿತು. ಆಮೇಲೆ ನಾವು ಟಿಕೆಟ್ ತೊಗೊಂಡು ನಾವು ರೂಮ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೂಮು ಎಲ್ಲಿ ಸಿಗುತ್ತೆ ಅಂದರೆ ನಿಯರ್ ಬಸ್ ಸ್ಟಾಪ್ ಮತ್ತು ರೈಲ್ವೆ ಸ್ಟೇಷನ್ ನಿಯರ್ ಮಾಡಬೇಕಂತ. ನೋಡಿ ಇದು ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ ಅಂತ, ಅಷ್ಟು ಮಳೆ ಬಂದಿದೆ ಅಂತ. ಓಕೆ ಅದೇ ರೂಮ್ ಮಾಡಬೇಕು ಅಂತ ಇದ್ದಿದ್ದು. ಇದು ಕೂಡ ಬಸ್ ಸ್ಟ್ಯಾಂಡ್ ನೋಡಿ, ಬಸ್ ಸ್ಟ್ಯಾಂಡ್ ಇದು. ಓಕೆ, ಅಂದರೆ ಮೇಲೆ ತಿಮ್ಮಪ್ಪನ ನೋಡೋಕ್ಕೆ ಹೋಗಬೇಕು ಅಂದರೆ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು ನಾವು. ಸೊ ನಾವು ರೂಮ್ ನೋಡಿದ್ವಿ, ಯಾವುದು ಫ್ರೆಂಡ್ಸ್ ಚೆನ್ನಾಗಿರಲಿಲ್ಲ. ತುಂಬ ರೂಮ್ ನೋಡಿದ್ವಿ, ಯಾವುದು ಚೆನ್ನಾಗಿರಲಿಲ್ಲ. ಆಮೇಲೆ ದೇವ್ರೆ ಏನು ಮಾಡೋದು, ಈ ಥರ ಆಗ್ತಿದೆ ಅಂತ ಹೇಳಿ ಒಂದು 10 ರೂಮ್ಸ್ ನೋಡ್ಬಿಟ್ಟಿದ್ದೀವಿ, ಯಾವುದು ಇಷ್ಟ ಆಗ್ತಿರಲಿಲ್ಲ. ಅಂದರೆ ಕ್ಲೀನ್ ಇರಲಿಲ್ಲ. ಪೇ ಮಾಡ್ತಾಯಿದ್ದೀವಿ, ಸ್ವಲ್ಪ ನೀಟಾಗಿರಬೇಕು ಅನ್ನೋದಿತ್ತು ನಮಗೆ. ಬಟ್ ನೀಟಾಗಿರದೇ ಇರೋದ್ರಿಂದ ನಾವು ಬೇಡ ಅಂತ ಹೋಗ್ತಾಯಿದ್ವಿ. ಆಮೇಲೆ ಫೈನಲಿ ಏನೋ ದೇವರು ಒಂದು ಚೆನ್ನಾಗಿರೋ ಹೋಟೆಲ್ನೇ ಕೊಡ್ತಾ ಅಲ್ಲಿ ಬುಕ್ ಮಾಡಿಕೊಂಡು ಆರಾಮಾಗಿ ಇದ್ವಿ. ಹಂಗೆ ಖುಷಿ ಆಯಿತು ಕೂಡ. ನಿಮಗೂ ಅದನ್ನು ಅಡ್ರೆಸ್ನ ಹೇಳ್ತೀನಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಬಟ್ ಚೆನ್ನಾಗಿದೆ ಹೋಟೆಲ್ ಕೂಡ, ನೀವು ವಿಸಿಟ್ ಮಾಡ್ಬೋದು. ನೋಡಿ ಫೈನಲಿ ನಾವು ಬಂದ್ವಿ. ಇಲ್ಲಿ ಡ್ರಾಪ್ ಮಾಡಿದ್ರು, ಇಲ್ಲಿಂದ ಹಿಂಗೆ ಹೋಗಿ ಒಳಗಡೆ ಎಂಟ್ರಿ ಇಲ್ಲ ಅಂತ ಇಲ್ಲಿ ಗೇಟ್ ಹಾಕಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ಇರೋದು ಟೆಂಪಲ್ಲು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅಂದರೆ ಇದರಲ್ಲಿ 2 ಸೆಕೆಂಡ್ಗೆ ಕಲರ್ ನೋಡಿ ಹೆಂಗೆ ಚೇಂಜ್ ಆಗ್ತಾಯಿದೆ. ಇನ್ನೂ ಒಂದು ಕಲರ್ ಚೇಂಜ್ ಆಗ್ತಾನೆ ಇತ್ತು. ಸೊ ನಾನು ಅಲ್ಲಿಂದ ಒಂದು ವಿಡಿಯೋ ಮಾಡಿದೆ. ಹಾಗೆ ನೋಡಿ ಇಲ್ಲಿ ಎಲ್ಲ ಮಾರ್ಕೆಟು, ಬಳೆಗಳು, ಎಲ್ಲ ಥರ ಐಟಮ್ಸ್ ಇಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಲೈಟಿಂಗ್ಸ್ ಮಿಡ್ಲಲ್ಲಿ ಆ ಥರ ನೋಡಿ ತುಂಬ ಖುಷಿ. ನೋಡಿ ಈಗ ಪಿಂಕ್ ಕಲರ್. ಸೊ ಇದು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಕಲರ್ ಹೆಂಗೆ ಚೇಂಜ್ ಆಗ್ತಿದೆ ಅಂತ ನಾವು ಥಿಂಕ್ ಮಾಡಿದೆ. ಆಮೇಲೆ ನೋಡಿದರೆ ಅದು ಲೈಟಿಂಗ್ಸ್ ಸೆಟ್ ಮಾಡಿರ್ತಾರೆ ಅಂತ. ಆಮೇಲೆ ಒಳಗಡೆ ಹೋಗ್ತೀವಿ. ಒಳಗಡೆ ಹೋದಾಗ ಅಲ್ಲಿ ಮೊಬೈಲ್ನ ಬಿಟ್ಟು ಹೋಗಬೇಕು. ದೇವ್ರ ಒಳಗಡೆ ನಾವು ವಿಡಿಯೋ ಮಾಡೋಕ್ಕಾಗಲ್ಲ, ಇಲ್ಲೇ ಹೊರಗಡೆನೇ ನಾವು ಬಿಟ್ಟು ಹೋಗಬೇಕಾಗುತ್ತೆ. ಜನ ಜಾಸ್ತಿ ಇಲ್ಲ ಅಂತ ಅಂದ್ಕೊಂಡ್ವಿ, ತುಂಬ ಜನನೇ ಇದ್ದರು. 2 ಅವರ್ ಕ್ಯೂವಲ್ಲಿ ನಿಂತು ನಾವು ದರ್ಶನ ಮಾಡ್ಕೊಂಡು ಬಂದಿರೋದು.
ನೋಡಿ ಇಲ್ಲೆಲ್ಲ ದೀಪ ಬೆಳಗ್ತಾರೆ, ತೆಂಗಿನಕಾಯಿ ಎಲ್ಲ ಹೊಡಿತಾರೆ. ನಂಗೆ ಗೊತ್ತಿಲ್ಲ ಯಾಕೆ ಏನು ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಚಪ್ಪಲಿ ಬಿಟ್ವಿ. ಮತ್ತು ಇಲ್ಲಿ ನೋಡಿ ಈಗ ತೋರಿಸ್ತೀನಿ. ಇಲ್ಲಿ ನೋಡಿ ಎಲ್ಲರೂ ಬರ್ತಾಯಿದ್ದಾರೆ. ಅಲ್ಲಿ ಮೊಬೈಲ್ ಕೊಡಬೇಕು.